ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9906222012 ಮತ್ತು 7019954294. ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಮಂಡ್ಯ ವತಿಯಿಂದ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯಡಿ ರೈತರಿಗೆ ಪರಿಕರಗಳ ವಿತರಣೆ ಹಾಗೂ 2024-25ನೇ ಸಾಲಿನ ತೆಂಗು ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ನಿಯಂತ್ರಣದ ಬಗ್ಗೆ ರೈತರಿಗೆ ವಿಚಾರ ಸಂಕಿರಣ ಕಾರ್ಯಕ್ರಮ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರಾದ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಗಿಡಕ್ಕೆ ನೀರೆರೆಯುವ ಮುಖಾಂತರ ಉದ್ಘಾಟಿಸಿ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯಡಿ ರೈತರಿಗೆ ಪರಿಕರಗಳನ್ನು ವಿತರಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಈ ಹಿಂದೆ ಇಡೀ ಜಿಲ್ಲೆಗೆ ಸುಮಾರು 100 ಹೆಕ್ಟೇರ್ಗೆ ಮೀಸಲಿದ್ದ ಈ ಯೋಜನೆ ಈ ಬಾರಿ ತೆಂಗು ಅಭಿವೃದ್ಧಿ ಮಂಡಳಿ ಜೊತೆ ನಿರಂತರ ಸಂಪರ್ಕದೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿಯವರ ಪ್ರಯತ್ನದಿಂದ ಜಿಲ್ಲೆಯಲ್ಲಿ ಸುಮಾರು 5,000 ಹೆಕ್ಟೇರ್ ಅಷ್ಟು ತೆಂಗು ಬೆಳೆ ಮಾಡುತ್ತಾ ಇರುವ ಒಂದು ಕುಟುಂಬಕ್ಕೆ ಸರಿಸುಮಾರು 17,000 ರೂಪಾಯಿ ಬೆಲೆ ಬಾಳುವ ಗೊಬ್ಬರ, ಪೋಷಕಾಂಶಗಳು ಇನ್ನಿತರ ಸಲಕರಣೆಗಳನ್ನು ನೀಡಲು ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ಸುಮಾರು 2 ಕೋಟಿ ಅನುದಾನದ ಬೆಲೆ ಬಾಳುವ ಗೊಬ್ಬರದ ಪೋಷಕಾಂಶಗಳನ್ನು ನನ್ನ ವ್ಯಾಪ್ತಿಯ 600ರಿಂದ 700 ತೆಂಗು ಬೆಳೆಗಾರರ ಕುಟುಂಬಗಳಿಗೆ ವಿತರಿಸುವ ಕೆಲಸವನ್ನ ಕಳೆದ ವರ್ಷದಿಂದ ಮಾಡುತ್ತಿದ್ದೇವೆ ಎಂದರು. ಇಡೀ ಜಿಲ್ಲೆಗೆ ಕೊಡ್ತಕ್ಕಂಥದ್ದು ಸುಮಾರು 100 ಹೆಕ್ಟೇರ್ ಮಾತ್ರ ಇದೆ. ಅದನ್ನು ಈ ಸಲ ಭಾಳ ಪ್ರಯತ್ನಪೂರ್ವಕವಾಗಿ ತೆಂಗು ಅಭಿವೃದ್ಧಿ ಮಂಡಳಿಯ ಜೊತೆ ನಿರಂತರ ಸಂಪರ್ಕದೊಂದಿಗೆ ನಾನು ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿಯವರ ಒಂದು ಪ್ರಯತ್ನ ಜಿಲ್ಲೆಯಲ್ಲಿ ಸುಮಾರು 5,000 ಹೆಕ್ಟೇರ್ಗಷ್ಟು ತೆಂಗು ಏನು ಬೆಳಿತೀವಿ ಅವರ ಒಂದು ಕುಟುಂಬಕ್ಕೆ ಸುಮಾರು 17,000 ರೂಪಾಯಿಯಷ್ಟು ಬೆಲೆ ಬಾಳ್ತಕ್ಕಂಥ ಗೊಬ್ಬರ ಮತ್ತು ಅದಕ್ಕೆ ಬೇಕಾದ ಪೋಷಕಾಂಶಗಳು ಇನ್ನಿತರ ಏನೆಲ್ಲ ಬೇಕು ಅವೆಲ್ಲವನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಇವತ್ತು ಅದರಲ್ಲಿ ಸುಮಾರು 5,000 ಹೆಕ್ಟೇರ್ನಲ್ಲಿ ನಾವು ಸುಮಾರು 600ರಿಂದ 700 ಹೆಕ್ಟೇರು ನನ್ನ ಕ್ಷೇತ್ರಕ್ಕೆ ನಾವು ತೆಗೆದುಕೊಂಡಿದ್ದೇವೆ. ಸುಮಾರು 2 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಬೆಲೆ ಬಾಳ್ತಕ್ಕಂಥ ಗೊಬ್ಬರದ ಪೋಷಕಾಂಶಗಳನ್ನ ನಮ್ಮ ರೈತರಿಗೆ ಸುಮಾರು 600ರಿಂದ 700 ಕುಟುಂಬಗಳಿಗೆ ನಾವು ವಿತರಿಸತಕ್ಕಂಥ ಕಾರ್ಯಕ್ರಮವನ್ನು ನಾವು ಕಳೆದ ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಈ ಸಲ ಭಾಳ ಒತ್ತಾಯ ಮಾಡಿದ್ದೇನೆ, ಅವರಲ್ಲಿ ಮನವಿ ಮಾಡಿದ್ದೇನೆ. ನಮ್ಮಲ್ಲಿ ಏನು ಶ್ರೀರಂಗಪಟ್ಟಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆಳೀತಕ್ಕಂಥ ತೆಂಗು ಅಂದರೆ ಇದು ಬೆಳೆದಿರ್ತಕ್ಕಂಥ ತೆಂಗು ಮಾತ್ರ ಕೊಡ್ತಕ್ಕಂಥದ್ದು ಅನ್ನುವಂಥದ್ದು ಅವರು ಹೇಳ್ತಕ್ಕಂಥದ್ದು. ನಾನು ಈಗ ಯಾರು ಗಿಡ ನೆಟ್ಟಿದ್ದಾರೆ, ಗಿಡ ನೆಟ್ಟು 1 ವರ್ಷ 2 ವರ್ಷ ಆಗಿದ್ದಾರೆ, ಅವ್ರೂ ಇದರ ವ್ಯಾಪ್ತಿ ತರಬೇಕು ಅನ್ನೋದು. ಈಗ ಏನು ನಾವು ವ್ಯವಸಾಯ ಮಾಡ್ತಾ ಇದ್ದೇವೆ, ಮಿಶ್ರತಳಿಗಳ ಬಗ್ಗೆ, ಮಿಶ್ರ ವ್ಯವಸಾಯದ ಬಗ್ಗೆ ನಾವು ಭತ್ತದ ಕೃಷಿ ಜೊತೆಯಲ್ಲಿ ಹೆಚ್ಚು ಪದ್ಧತಿ ಬಾಟ್ನಲ್ಲಿ ಅದು ಪದ್ಧತಿ 1ನೇ ವೃತ್ತ ಆಗ್ಬೋದು, 2ನೇ ವೃತ್ತ ಆಗ್ಬೋದು. ಕಬ್ಬಿನ ಜೊತೆಯಲ್ಲಿ ತೆಂಗನ್ನ ಒಂದು
ಉಪಕಸಬಾಗಿ ಮಾಡ್ಕೊಂಡು ಅದನ್ನು ಪೋಷಕಾಂಶಗಳನ್ನ ಅದ್ರ ಜೊತೆಗೆ ಅದನ್ನು ಮಾಡ್ತಾ ಇದ್ರು. ಅವ್ರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಾಕಬೇಕು. ಈ ಕಾರ್ಯಕ್ರಮದಲ್ಲಿ ನಾವೇನಾದರೂ ಒಂದು ಕುಟುಂಬಕ್ಕೆ ನಾವೀಗ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದಮೇಲೆ ಏನು 5,000 ರೂಪಾಯಿಯನ್ನು ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದ್ದೀವೋ, ಅದೇ ರೀತಿ ಇದು ಪ್ರತಿ ಕುಟುಂಬಕ್ಕೆ ನಾವು ನಮ್ಮ ರೈತರಿಗೆ ಬೆನ್ನೆಲುಬಾಗಿರಲಿ ಅಂತೇಳಿ 17,000 ರೂಪಾಯಿನಷ್ಟು ಒಂದು ಕುಟುಂಬಕ್ಕೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ರೂಪಶ್ರೀ ಮಾತನಾಡಿ 60ರಿಂದ 80 ವರ್ಷದವರೆಗೂ ತೆಂಗು ಇರುತ್ತೆ. ಅದಕ್ಕೆ ಪೋಷಕಾಂಶಗಳು ನೀಡಿದಾಗ ಮಾತ್ರ ಒಳ್ಳೆ ಇಳುವರಿ ನೀಡುತ್ತೆ. ಆ ದೃಷ್ಟಿಯಿಂದ ರೈತರಿಗೆ 2 ವರ್ಷ ಫಸಲು ಬಿಡುವ ತೆಂಗು ಬೆಳೆ ಆಯ್ಕೆ ಮಾಡಿಕೊಂಡು ವಿವಿಧ ಹಂತದಲ್ಲಿ ಸಾವಯವ ಗೊಬ್ಬರ, ಸಮಗ್ರ ಪೋಷಕಾಂಶ, ಸಂಗ್ರಹ ಕೀಟ ನಿಯಂತ್ರಣ ಮಾಡಲು ಹಲವಾರು ಔಷಧಿಗಳನ್ನು ನೀಡಲು ಈ ಯೋಜನೆಯಡಿ ಜಿಲ್ಲಾದ್ಯಂತ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳಿದರು. ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಕಡೆ ತೆಂಗು ಹಾಳಾಗ್ತಿದೆ. ರೈತರು ಭತ್ತಕ್ಕೆ, ರಾಗಿಗೆ ಕೊಡುವಾಗೆ ಗೊಬ್ಬರನ್ನೇ ಆಗಲಿ ಪೋಷಕಾಂಶಗಳನ್ನೇ ಆಗಲಿ ತೆಂಗಿಗೆ ಕೊಡೋದಿಲ್ಲ. ಒಂದು ಸತಿ ಏನಾದರೂ ನಾವು ಗಿಡವನ್ನು ನೆಟ್ಟ ಮೇಲೆ ಅದು ಫಸಲು ಬಿಡೋವರೆಗೂ ಒಂದಷ್ಟು ನೋಡ್ಕೊಳ್ತೀವಿ. ಫಸಲು ಬಿಡೋಕ್ಕೆ ಶುರು ಮಾಡಿದ ನಂತರ ಬರೀ ಕಾಯಿ ಕೀಳೋದು, ಎಳ್ನೀರು ಕೀಳೋದನ್ನ ಅಷ್ಟೇ ನೋಡ್ತೀವಿ. ಅದು 60 ವರ್ಷ 80 ವರ್ಷ ಇರುತ್ತೆ ಅಂತ ಹೇಳಿದ್ರೆ ಎತ್ತರದ ಮರಗಳು ಅದಕ್ಕೆ ಆದಂತಹ ಪೋಷಕಾಂಶಗಳನ್ನು ಕೊಟ್ಟಾಗ ಮಾತ್ರ ಒಳ್ಳೆ ಇಳುವರಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದೊಂದು ದೃಷ್ಟಿಯಿಂದ ರೈತರಿಗೆ ಗೊಬ್ಬರಗಳನ್ನು ಕೊಟ್ಟರೆ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅಂತ ತಿಳಿಸುವಂಥ ಉದ್ದೇಶ ಇದು. ಗೊಬ್ಬರ ಕೊಟ್ಟರೆ ಯಾವ ರೀತಿ ಇಳುವರಿ ಕೊಡುತ್ತೆ, ಗೊಬ್ಬರವನ್ನು ಕೊಡದೇನೆ ನಾವು ಅದೇ ರೀತಿ ಬಿಟ್ಟರೆ ತೆಂಗಿನ ಮರಗಳು ಯಾವ ರೀತಿ ಹಾಳಾಗುತ್ತೆ ಅಂತ ತೋರಿಸುವಂಥ ಉದ್ದೇಶದಿಂದ 2 ವರ್ಷಗಳಿಗೆ ನಾವು ರೈತರದು ಒಂದಷ್ಟು ಫಸಲು ಬಿಡುವಂತಹ ರೈತರುಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ವಿವಿಧ ಹಂತದಲ್ಲಿ ಸಾವಯವ ಗೊಬ್ಬರವನ್ನು ಕೊಡುವಂಥದ್ದಿರ್ಬೋದು, ಸಮಗ್ರ ಪೋಷಕಾಂಶ ಮತ್ತು ಸಮಗ್ರ ಕೀಟ ನಿಯಂತ್ರಣವನ್ನು ಮಾಡಲಿಕ್ಕೆ ಹಲವಾರು ಔಷಧಿಗಳನ್ನು, ಗೊಬ್ಬರಗಳನ್ನು ಈ ಒಂದು ಯೋಜನೆಯಡಿಯಲ್ಲಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿದ್ದೀವಿ. ಮಂಡ್ಯ ಬಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ವೆಂಕಟೇಶ್ ತೆಂಗು ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ನಿಯಂತ್ರಣದ ಬಗ್ಗೆ ರೈತರಿಗೆ ವಿಚಾರ ಸಂಕಿರಣದಲ್ಲಿ ಮಾಹಿತಿಗಳನ್ನು ನೀಡಿದರು. ನಾವು ಈ ಒಂದು ದೀರ್ಘಾವಧಿ ಬೆಳೆಗಳನ್ನು ಹಾಕೊಳ್ಳುವಾಗ ಅಥವಾ ನಾವು ಬೆಳೆಸುವಾಗ ಕೆಲವು ಮಾಹಿತಿಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ಇತ್ತೀಚೆಗಂತೂ ತೆಂಗು ಮತ್ತು ಅಡಿಕೆ ಬಗ್ಗೆ ಹೆಚ್ಚು ರೈತರು ತಮ್ಮ ಹಿಡುವಳಿಯಲ್ಲಿ ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದಾರೆ. ಅಡಿಕೆನೂ ಬೆಳೀತಾರೆ. ಅಡಿಕೆ ಈ ಒಂದು ಭಾಗಕ್ಕೆ ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಾವು ಹೇಳ್ತಾನೆ ಇದ್ದೀವಿ, ವಿಜ್ಞಾನಿಗಳು ಹೇಳ್ತಾ ಇದ್ದೀವಿ, ತೋಟಗಾರಿಕೆ ಇಲಾಖೆಯವರು ಶಿಫಾರಸು ಮಾಡ್ತಾ ಇದ್ದೀವಿ. ಆದರೂ ಸಹ ಯಾಕೆಂದರೆ ಇವತ್ತು ನಮ್ಮ ಕೃಷಿ ಬೆಳೆಗಳನ್ನು ಬೆಳೆಕೊಂಡ್ರೆ ಒಳ್ಳೆ ಲಾಭ ಆಗ್ತಾ ಇದೆ. ಭತ್ತ ಆಗಲಿ, ರಾಗಿ ಆಗಲಿ, ಸೊ ಏನು ಖರ್ಚಾಗುತ್ತೆ ಅಷ್ಟು ಲಾಭ ಬರ್ತಾ ಇದೆ. ಹಾಗಾಗಿ ಮತ್ತು ಆಳುಕಾಳುಗಳು, ಕೂಲಿ ಆಳುಗಳ ಸಮಸ್ಯೆ ಇವತ್ತು ಅನೇಕ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ವಾಣಿಜ್ಯ ಬೆಳೆಗಳು ಮತ್ತು ಬಹುವಾರ್ಷಿಕ ಬೆಳೆಗಳ ಬಗ್ಗೆ ರೈತರು ಹೆಚ್ಚು ಆಸೆ ಹೊಂದ್ತಾ ಇದ್ದಾರೆ. ಈ ಬೆಳೆಗಳಲ್ಲಿ ಹೆಚ್ಚು ಅವರು ಆಸಕ್ತಿಯನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗಳು, ರೈತರು ಹಾಜರಿದ್ದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಬಿಜೆಪಿ ಹಾಗೂ ಸಂಘ ಪರಿವಾರವು ಗುರಿಯಾಗಿಟ್ಟುಕೊಂಡು ರಾಜೀನಾಮೆ ಕೇಳುವ ನಾಟಕವಾಡ್ತಾ ಇದೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರಗತಿಪರ ಮುಖಂಡರು ತಮಟೆ ಚಳುವಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಜೆಸಿ ಸರ್ಕಲ್ನಲ್ಲಿ ಜಮಾವಣೆಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರಗತಿಪರ ಮುಖಂಡರು ಛಲವಾದಿ ನಾರಾಯಣಸ್ವಾಮಿ, ವಿಜಯೇಂದ್ರ, ಸಿಟಿ ರವಿ ಅವರ ಭಾವಚಿತ್ರಗಳಿಗೆ ಕಪ್ಪು ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದರು.
ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಳ್ಳಿ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆಯನ್ನ ಸಹಿಸಿಕೊಳ್ಳದ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿನಾಕಾರಣ ಇಡೀ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಅಗೌರವ ತರುವಂತಹ ನಿಟ್ಟಿನಲ್ಲಿ ಮುಡಾ ಹಗರಣದ ಸುಳ್ಳು ಆರೋಪವನ್ನು ಮಾಡಿ ಈಗ ಮತ್ತೊಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರಿಗೆ ಸಿಂಹ ಸ್ವಪ್ನವಾದ ನೇರ ನಡೆ ಹೊಂದಿರುವಂತಹ ಬಿಜೆಪಿಯ ಭ್ರಷ್ಟಾಚಾರದ ಹಗರಣಗಳನ್ನು ಎಳೆಯಾಗಿ ಸಮಾಜಕ್ಕೆ ತಿಳಿಸಿಕೊಟ್ಟಂತಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರಿಗೆ ಶೋಷಿತ ಸಮುದಾಯದ ಮುಖಂಡರುಗಳ ವಿರುದ್ಧ ವಿನಾಕಾರಣ ಇಂತಹ ಸುಳ್ಳು ಆರೋಪಗಳನ್ನು ಮಾಡಿ ಜನರಿಗೆ ತಪ್ಪು ಸಂದೇಶವನ್ನು ನೀಡುತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಿದರೆ ನಾವು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರಿಗೆ ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಈ ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಆ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಸಿದ್ದರಾಮಯ್ಯನವ್ರ ಮೇಲೆ ವಿನಾಕಾರಣವಾಗಿ ಮೂಡಾ ಸೈಟ್ನ ಹಗರಣದ ಒಂದು ಆರೋಪವನ್ನು ಮಾಡಿ ಅವ್ರ ಬಗ್ಗೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರುವಂಥ ವ್ಯಕ್ತಿಗೆ ಅಗೌರವವನ್ನು ತರಬೇಕು, ಸಾರ್ವಜನಿಕವಾಗಿ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಒಂದು ಈ ಮೂಡಾ ಹಗರಣವನ್ನು ತಂದು ಅವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾ ಬಂದರು. ಅದೇ ರೀತಿ ಮತ್ತೊಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಹಾಗೂ ಬಿಜೆಪಿ ಆರ್ಎಸ್ಎಸ್ ಪಾಲಿಗೆ ಸಿಂಹಸ್ವಪ್ನವಾಗಿರ್ತಕ್ಕಂಥ ನೇರ ನಡೆಯನ್ನು ಹೊಂದಿರತಕ್ಕಂಥ ಮತ್ತು ಬಿಜೆಪಿಯ ಭ್ರಷ್ಟಾಚಾರದ ಹಗರಣಗಳನ್ನು ಎಳೆಯಾಗಿ ಸಮಾಜಕ್ಕೆ ತಿಳಿಸ್ಕೊಟ್ಟಂತಹ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸಚಿನ್ ಪಾಂಚಾಳ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆಗೂ ಇವ್ರಿಗೂ ವಿಚಾರವೇ ಇಲ್ಲ, ಅವ್ರ ಪರಿಚಯನೂ ಇಲ್ಲ, ಅವ್ರ ಗುತ್ತಿಗೆದಾರನೂ ಅಲ್ಲ, ಅವ್ರಿಗೂ ನೇರವಾದಂಥ ಸಂಬಂಧವೇ ಇಲ್ಲ. ಸೊ ಏನೂ ಇಲ್ಲದೆ ಇದ್ದರೂ ಕೂಡ ಅವರು ಒಬ್ಬರು ದಕ್ಷರಿದ್ದಾರೆ, ಮುಂದೆ ಇನ್ನೂ ಚೆನ್ನಾಗಿ ಅವರು ಬೆಳವಣಿಗೆ ಆಗ್ತಾ ಇದ್ದಾರೆ. ಅವರು ಏಳ್ಗೆಯನ್ನು ಸಹಿಸಲಾರದೆ ಇರತಕ್ಕಂಥ ಬಿಜೆಪಿ ಮತ್ತು ಆರ್ಎಸ್ಎಸ್ ಒಂದು ಕುತಂತ್ರವನ್ನು ಮಾಡಿ ಅವ್ರ ವಿರುದ್ಧ ಪಿತೂರಿಯನ್ನು ಮಾಡಿ ರಾಜ್ಯಾದ್ಯಂತ ಅವ್ರಿಗೆ ಗೆರವು ಹಾಕುವಂಥ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಆಧಾರರಹಿತ ಆರೋಪಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಒಟ್ಟಾರೆ ಬಿಜೆಪಿ ಮತ್ತು ಆರ್ಎಸ್ಎಸ್ನವ್ರಿಗೆ ಶೋಷಿತ ಸಮುದಾಯದ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರುಗಳನ್ನ ಬೆಳವಣಿಗೆಗಳನ್ನ ಸಹಿಸದೆ ಅವ್ರ ವಿರುದ್ಧ ಈ ರೀತಿ ವಿನಾಕಾರಣವಾದಂಥ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಜನರಿಗೆ ಅವ್ರ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದ ನಾವು ಇಡೀ ರಾಜ್ಯದಾದ್ಯಂತ ಇವತ್ತು ಮಂಡ್ಯದಲ್ಲಿ ನಾವು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಾಗೂಡಿ ಇವತ್ತು ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ತಮಟೆ ಚಳವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಬಿಜೆಪಿ ಮತ್ತು ಆರ್ಎಸ್ಎಸ್ನವ್ರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಪ್ರಿಯಾಂಕ್ ಖರ್ಗೆ ಅವರ ತಂಟೆಗೆ ಬಂದರೆ ಹುಷಾರ್, ನೀವು ಅವರ ಮನೆಗೆ ಮುತ್ತಿಗೆ ಹಾಕಿದ್ರೆ ನಾವು ನಿಮ್ಮ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಈ ಪ್ರತಿಭಟನೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಪ್ರತಿಭಟನೆ. ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತಂಟೆಗೆ ಬಂದರೆ ಇಡೀ ರಾಜ್ಯದ ಜನ ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ, ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ. ಈಗಾಗಲೇ ಚುನಾವಣೆಯಲ್ಲಿ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. ಅವ್ರನ್ನ ಸಾಮಾನ್ಯ ವ್ಯಕ್ತಿ ಅಂತ ಅನ್ಕೋಬೇಡಿ, ರಾಜ್ಯದಾದ್ಯಂತ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ಅಪಾರ ಅಭಿಮಾನಿಗಳು ಹೊಂದಿರತಕ್ಕಂಥ ಕಾರ್ಯಕರ್ತರುಗಳನ್ನು ಹೊಂದಿರತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ನೀವು ನಿಜವಾಗಿಯೂ ರಾಜೀನಾಮೆಯನ್ನು ಕೇಳಬೇಕಾಗಿರ್ತಕ್ಕಂಥದ್ದು. ಪೋಕ್ಸೋ ಪ್ರಕರಣದಲ್ಲಿ ಈ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸ್ಕೊಂಡಿರ್ತಕ್ಕಂಥ ಯಡಿಯೂರಪ್ಪನವ್ರ ಮಗ ವಿಜೇಂದ್ರನ್ ಕೇಳಬೇಕು, ದಲಿತರ ಮೇಲೆ ದೌರ್ಜನ್ಯ ಮಾಡಿದಂಥ ಮುನಿರತ್ನನ್ ಕೇಳಬೇಕು, ಮಹಿಳೆಯರ ಜೊತೆ ಅಸಭ್ಯವಾಗಿ ನಡ್ಕೊಂಡು ಅವಾಚ್ಯ ಪದಗಳನ್ನು ನಿಂದನೆ ಮಾಡ್ತಂಥ ಸಿ ಟಿ ರವಿಯವ್ರನ್ನ ಕೇಳಬೇಕೇ ಹೊರತು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ನೀವು ರಾಜೀನಾಮೆ ಕೇಳಲಿಕ್ಕೆ ನಿಮಗೆ ಹಕ್ಕಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಅವರಿಗೆ ತಮಟೆ ಚಳವಳಿ ಮೂಲಕ ಬಿಜೆಪಿ ಆರ್ಎಸ್ಎಸ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್, ಅರಸು ವೇದಿಕೆಯ ಎಲ್ ಸಂದೇಶ್, ಕಾಂಗ್ರೆಸ್ ಮುಖಂಡರಾದ ಶ್ರೀಧರ್, ಮೂರ್ತಿ, ಚಿನಕುರಳಿ ರಮೇಶ್, ವಕೀಲ ಜೆ ರಾಮಯ್ಯ, ದಸಂಸ ಎಂವಿ ಕೃಷ್ಣ, ದಲಿತ ಮುಖಂಡ ಎನ್ಆರ್ ಚಂದ್ರಶೇಖರ್, ಕರವೇ ಮುಖಂಡ ಎಚ್ಡಿ ಜಯರಾಮ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಮಾಡುವಂತಾಗಿದೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಕಚೇರಿಯನ್ನು ಉದ್ಘಾಟಿಸಿದ ಬಳಿಕ ನಡೆದಂಥ ಅನುಷ್ಠಾನ ಸಮಿತಿಯ ಪದಗ್ರಹಣ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳು ರಾಜ್ಯದಲ್ಲಿ ಜನಪರವಾಗಿರುವುದರಿಂದ ಜನಪ್ರಿಯತೆ ಗಳಿಸಿರುವುದರಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದ ಅವರು ಅವುಗಳನ್ನು ಸಮರ್ಪಕವಾಗಿಸಲು
ತಾಲೂಕು ಪಂಚಾಯತ್ ಕಚೇರಿಯನ್ನ ತೆರೆಯಲಾಗಿದೆ ಎಂದರು. ಅದಕ್ಕಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನ ರಚಿಸಲಾಗಿದ್ದು, ಕಾಡುಕೊತ್ತನಹಳ್ಳಿ ಬಸವರಾಜರನ್ನ ನೂತನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ಅವರೊಂದಿಗೆ ಸದಸ್ಯರಾಗಿ ಎಸ್ ರಾಜಣ್ಣ, ಭಾನುಪ್ರಕಾಶ್, ಗೀತಾ, ನಾಗಮ್ಮ, ಎಂಪಿ ರಾಜು, ಬಿಎಚ್ ವೆಂಕಟೇಶ್, ಕೆಎಂ ಕಿರಣ್, ವೈಎನ್ ಬೋರೇಗೌಡ, ಎಂ ಸಿದ್ದಲಿಂಗಪ್ರಸಾದ್, ಡಿ ವಿಜಯಕುಮಾರ್, ಬಿ ಮನುಕುಮಾರ್, ಫೈರೋಜ್ ಖಾನ್, ವಿ ರಘುಪತಿ, ಎಚ್ಎಸ್ ಮಹೇಂದ್ರ, ತಾಲೂಕು ಪಂಚಾಯತ್ ಇಒ ರಾಮಲಿಂಗಯ್ಯ ಸೇರಿದಂತೆ 15 ಮಂದಿ ಸದಸ್ಯರುಗಳು ಸಮಿತಿಯಲ್ಲಿರಲಿದ್ದು, ಅರ್ಹ ಫಲಾನುಭವಿಗಳ ಯಾವುದೇ ಅಹವಾಲುಗಳು ಇದ್ದರೆ ಇವರು ಸ್ಪಂದಿಸಲಿದ್ದಾರೆ ಎಂದರು. ಒಂದು ರೀತಿಯಲ್ಲಿ ಇವತ್ತು ಅವಕಾಶ ಸಿಗ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂಥವ್ರಿಗೆ ಅವಕಾಶಗಳು ಸಿಕ್ಕಿರಲಿಲ್ಲ. ಈಗ 100% ಎಲ್ರಿಗೂ ಇವತ್ತು ಸಿಕ್ಕೋಯ್ತು ಅಂತ ನಾನು ಹೇಳಲ್ಲ, ಮುಂದೇನೂ ಸಿಗುತ್ತೆ. ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿದ್ರೆ ಪಕ್ಷ ಇವತ್ತಲ್ಲ ನಾಳೆ ಗುರುತಿಸುತ್ತೆ. ಎಲ್ರಿಗೂ ಒಂದಲ್ಲ ಒಂದು ರೀತಿಯ ಅವಕಾಶಗಳು ಸಿಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಬಸವರಾಜ್ ಅವ್ರಿಗೆ ಸಿಕ್ಕಿರೋದ್ರಿಂದ ನೀವು ಮುಂದೆ ಜೊತೆಗೂಡಿ ನೀವು ಕೂಡ ನಿಮ್ಮ ಮುಂದಿನ ಒಂದು ಅವಕಾಶ ಯಾವುದ್ರಲ್ಲಿ ಬೇಕಾದ್ರೂ ಸಿಗ್ಬೋದು. ಆ ನಿಟ್ಟಿನಲ್ಲಿ ಇವೆಲ್ಲ ಒಗ್ಗಟ್ಟಿನಿಂದ ಪ್ರಾಮಾಣಿಕವಾಗಿ ಬರುವಂಥ ಮುಂದಿನ ಎಲ್ಲ ಚುನಾವಣೆಗಳಿರ್ಬೋದು, ಪಕ್ಷ ಸಂಘಟನೆ ವಿಚಾರ ಇರ್ಬೋದು, ಒಗ್ಗೂಡಿ ಯಾವುದೇ ಗೊಂದಲಗಳನ್ನ ಮಾಡ್ಕೋದೇ ಇವತ್ತು ಅವ್ರಿಗೆ ಸಿಕ್ತು ನನಗೆ ಸಿಕ್ತಲ್ಲ ಅಂತ ಸಂಕಟ ಪಡಬೇಡಿ, ಖುಷಿ ಪಡಿ. ಯಾರೋ ಒಬ್ಬರು ನಮ್ಮೊಳಗೆ ನೋವು ಜನದಲ್ಲಿ ಆ ಜನಕ್ಕೆ ಸಿಕ್ಕಿತು ಅಂತ ಖುಷಿ ಪಡಿ. ನಾಳೆ ನಿಮಗೂ ಅವಕಾಶ ಬರ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ ಅಂತ ಹೇಳ್ತಾ ಇವತ್ತು ಆಯ್ಕೆಯಾಗಿರ್ತಕ್ಕಂಥ ಬಸವರಾಜ್ ಅವರು ಮತ್ತು ಎಲ್ಲ ಸದಸ್ಯರುಗಳಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ನೂತನ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸೇರಿದಂತೆ ಸದಸ್ಯರುಗಳನ್ನು ಶಾಸಕರು ಅಭಿನಂದಿಸಿದರು. ಪುರಸಭಾಧ್ಯಕ್ಷೆ ಕೋಕಿಲಾ ಅರುಣ್, ಉಪಾಧ್ಯಕ್ಷ ಪ್ರಸನ್ನ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಸವರಾಜು, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಚೆಲುವರಾಜು, ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್, ಮನ್ಮೂಲ್ ಮಾಜಿ ಅಧ್ಯಕ್ಷ ಕದಲೂರು ರಾಮಕೃಷ್ಣ, ತಾಲೂಕು ಪಂಚಾಯತ್ ಇಒ ರಾಮಲಿಂಗಯ್ಯ ವೇದಿಕೆಯಲ್ಲಿದ್ದರು. ಕಾರ್ಮೆಲ್ ಕಾನ್ವೆಂಟ್ ಪ್ರೌಢಶಾಲೆ ವತಿಯಿಂದ ಕಾರ್ಮೆಲ್ ವರ್ಣಚಿತ್ರರ ಕಾರ್ಯಕ್ರಮವು ಶಾಲೆಯ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳ ವಿಶೇಷ ಚಿತ್ರಕಲಾ ಪ್ರದರ್ಶನಕ್ಕೆ ಬಿಇಒ ಮಹಾದೇವಯ್ಯ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟವು ಹೆಚ್ಚಲು ಶಾಲೆಗಳು ಪಠ್ಯೇತರ ಚಟುವಟಿಕಾ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಇದರಿಂದ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಹೆಚ್ಚುತ್ತೆ, ಅವರ ಕಲಿಕಾ ಸಾಮರ್ಥ್ಯವು ಪರಿಣಾಮಕಾರಿಯಾಗಿರುತ್ತೆ. ಯಾವುದೇ ಮಕ್ಕಳಿಗೆ ಪೋಷಕರು ಅಂಕ ಗಳಿಸುವಂತೆ ಒತ್ತಡ ಹೇರದೆ ಆಸಕ್ತಿ ಇರುವ ವಿಷಯದಲ್ಲಿಯೇ ಮುಂದುವರಿಯುವಂತೆ ನೋಡಿಕೊಳ್ಳುವುದು ಮುಖ್ಯವಾಗಬೇಕು ಎಂದರು. ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ಆ ಮಗುವಿನಲ್ಲಿರುವಂತಹ ಎಲ್ಲ ಪ್ರತಿಭೆಯಿಂದ ಹೊರಗಡೆ ತರಬೇಕಾದ್ದು ಒಂದು ಶಿಕ್ಷಣ ಮಂಡಳಿಯ ಆದ್ಯ ಕರ್ತವ್ಯ. ಈ ಒಂದು ಹಿನ್ನೆಲೆಯಲ್ಲಿ ಕಾರ್ಮೆಲ್ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಪ್ರತಿಯೊಂದು ಹಂತದಲ್ಲೂ ಕೂಡ ಆ ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನು ಹೊರತರಲಿಕ್ಕೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇರೋದನ್ನ ನಾನು ಬಹಳ ನಿರ್ಧಾರ ಮಾಡಿದ್ದೇನೆ. ಮಕ್ಕಳ ನಾವೆಲ್ಲ ಓದ್ತಾ ಇರೋದು ಜೀವನದಲ್ಲಿ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಒಂದು ಜೀವನವನ್ನು ಉತ್ತಮವಾಗಿ ಕಟ್ಟಿಕೊಳ್ಳಬೇಕು. ಪ್ರತಿಯೊಬ್ಬರ ಆಸೆ ಒಳ್ಳೆಯ ಅಂಕಗಳನ್ನು ತೆಗಿಬೇಕು, ಅಂಕಗಳನ್ನು ಪಡೆದು ಒಂದು ಒಳ್ಳೆಯ ಹುದ್ದೆಯನ್ನು ಪಡೆಯಬೇಕು. ಅದು IAS ಆಗಲಿ, KAS ಆಗಲಿ, IPS ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಯಾವುದೋ ಒಂದು ಕೆಲಸವನ್ನು ಮಾಡಿಕೊಂಡು ನಾವು ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಈ ಒಂದು ಉತ್ತಮವಾದ ಶಿಕ್ಷಣವನ್ನು ಪಡೆಯುತ್ತಾ ಇದ್ದೀವಿ. ಕಾರ್ಮೆಲ್ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಮೇರಿ ಫೌಲಿನ್ ಮಾತನಾಡಿ, ಚಿತ್ರಕಲೆಯಲ್ಲಿ ಮಕ್ಕಳು ಭಾಗವಹಿಸುವುದರಿಂದ ಬರವಣಿಗೆಯು ಗುಣಮಟ್ಟ ಹೆಚ್ಚುತ್ತದೆ. ಚಿತ್ರಕಲೆಯಲ್ಲಿ ತಲ್ಲೀನವಾದ ಮಕ್ಕಳ ಏಕಾಗ್ರತೆಯೂ ಬರುತ್ತೆ. ಪ್ರಮುಖ ಸ್ಥಳಗಳು, ಮಹನೀಯರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಚಿತ್ರಣಗಳನ್ನು ಮಕ್ಕಳಿಗೆ ಪರಿಚಯಿಸುವುದೇ ಈ ಚಿತ್ರಕಲೆಯಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ತಿಳಿಸಿದರು. ನಮ್ಮ ಮಕ್ಕಳಲ್ಲಿರುವ ಎಲ್ಲ ಪ್ರತಿಭೆಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಅವರ ಹಲವಾರು ವಿಧ ರೀತಿಯ ವರ್ಣಚಿತ್ತಾರ ಮಾಡಿದ್ದಾರೆ, ಪೆನ್ಸಿಲ್ ಸ್ಕೆಚಿಂಗ್ ಮಾಡಿದ್ದಾರೆ, ಮತ್ತು ಕಲರ್ ಪೆನ್ಸಿಲಲ್ಲಿ ಮಾಡಿದ್ದಾರೆ, ಮತ್ತು ಪೋರ್ಟ್ರೇಟ್ ಮಾಡಿದ್ದಾರೆ. ಅದೆಲ್ಲ ನೋಡಿ ಅವರಲ್ಲಿರುವ ಪ್ರತಿಭೆಯನ್ನು ನೋಡಿ ನಾನು ಕೂಡ ತುಂಬ ಖುಷಿ ಪಡ್ತಾ ಇದ್ದೀನಿ. ಇವತ್ತಾಗಿರುವ ಕಾರ್ಯಕ್ರಮಕ್ಕೆ ಮತ್ತು ಇಲ್ಲೆಲ್ಲ ನೋಡುತ್ತಿರುವ ಚಿತ್ರಗಳಿಗೆ ಕಾರಣಕರ್ತರಾದವರು ನಮ್ಮ ಕಲಾ ಶಿಕ್ಷಕರಾದ ಪ್ರಶಾಂತ್ರವರು, ಅವ್ರಿಗೂ ಕೂಡ ನಾನು ತುಂಬ ವಂದನೆಗಳನ್ನು ಅರ್ಪಿಸುತ್ತೇನೆ. ಚಿತ್ರಕಲೆ ಶಿಕ್ಷಕ ಪ್ರಶಾಂತ್ ಮಾತನಾಡಿ,
ಚಿತ್ರಕಲೆ ಬಿಡಿಸಿರುವುದನ್ನು ಅನಾವರಣಗೊಳಿಸಲು ನಮ್ಮ ಶಾಲೆಯಲ್ಲಿ ವರ್ಣಚಿತ್ರ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಇತರೆ ಶಾಲೆಗಳಿಗೆ ಪ್ರೇರಣೆಯಾಗಿದೆ. ವಿದ್ಯಾರ್ಥಿಗಳು ಆಸಕ್ತಿಯಿಂದ ಚಿತ್ರಕಲೆ ಬಿಡಿಸುವುದರಲ್ಲಿ ಭಾಗವಹಿಸಿ ಗಮನ ಸೆಳೆದಿದ್ದಾರೆ. ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯಕ್ರಮಗಳನ್ನು ಮಾಡಲು ಮುಂದಾಗ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇದು ನನ್ನ 3 ವರ್ಷದ ಕನಸಾಗಿತ್ತು. ಕಾರ್ಮಲ್ ಕಾನ್ವೆಂಟ್ನಲ್ಲಿ ನಾನು ಡ್ರಾಯಿಂಗ್ ಶೋ ಮಾಡಬೇಕು ಅಂದ್ಕೊಂಡೆ. ಅಂದರೆ ಮಂಡ್ಯ ಜಿಲ್ಲೆಯಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾರ್ಮಲ್ ಕಾನ್ವೆಂಟ್ನಲ್ಲೇ ಫಸ್ಟ್ ಟೈಮು ನಾವೇ ಶೋ ಮಾಡಿರೋದು. ನನ್ನ ನೋಡಿ ಇನ್ನೂ 4 ಜನ ಟೀಚರ್ಸ್ಗಳು ಅವರು ಮಕ್ಕಳಲ್ಲಿರುವಂಥ ಕೌಶಲ್ಯಗಳನ್ನು ಹೊರ ತರಲಿ ಅಂತ ನನ್ನ ಆಸೆ ಆಗಿತ್ತು. ಸೊ ಅದು ನನ್ನ ಕನಸಿಗೆ ಈಡೇರಿ ಅದು ಯಾರಿಂದ ಅಂದರೆ ನಮ್ಮ ಮುಖ್ಯ ಶಿಕ್ಷಕರಾದಂತಹ ಪೊಲೀಸ್ ಸಿಸ್ಟರ್ ಅವರಿಂದ ನೆರವೇರ್ತಿದ್ದು. ಹಾಗಾಗಿ ಇದು ಅಷ್ಟು ಖುಷಿ ಆಗ್ತಿದೆ ನನಗೆ. ಬಟ್ ಇದು ನನಗೆ ಸಪೋರ್ಟ್ ಮಾಡಿದ್ದು ಅಂತಂದರೆ ನಮ್ಮ ಮಕ್ಕಳೇ ಸ್ಟ್ರೆಂತ್ ಆಗಿದೆ ನನಗೆ. ಅವರು ಪ್ರತಿಯೊಂದು ಕೂಡ ಒಂದು ಚಿತ್ರ ಬರೆದು ಕೂಡ ನಾನು ಎಲ್ಲೇ ಹೋದ್ರೆ ಸರ್ ಇದು ಚೆನ್ನಾಗಿದೆಯಾ, ಇದು ಸರಿ ಕರೆಕ್ಷನ್ ಮಾಡಬೇಕಾ, ಇನ್ನೇನು ಮಾಡಬೇಕು ಸರ್ ಅಂತ ಕೇಳ್ತಾಯಿದ್ರು. ಹಾಗೂ ನನಗೂ ಅವ್ರಿಗೆ ಹುರಿದುಂಬಿಸಿ ನಾನೇನು ಮಾಡ್ತಿದ್ದೆ ಹೇಳ್ಕೊಡ್ತಾಯಿದ್ದೆ ಸರ್. ಹಾಗಾಗಿ ಇಲ್ಲಿ ನಾನಾ ಥರ ಕಲೆಗಳು ಮಾಡ್ಕೊಂಡಿದ್ದಾರೆ. ಕೆಲವು ಪೇಂಟಿಂಗ್ಗಳು ಮಾಡಿದ್ದಾರೆ, ಕೆಲವು ಜನ ಪೆನ್ಸಿಲ್ ಶೇಡಿಂಗ್ ಮಾಡಿದ್ದಾರೆ, ಕಲರ್ ಪೆನ್ಸಿಲ್ ಮಾಡಿದ್ದಾರೆ, ಮತ್ತು ಲೀಫಲ್ಲೂ ಕೂಡ ಕಟ್ಟಿಂಗ್ ಮಾಡಿದ್ದಾರೆ. ಕೆಲವು ಜನ ಕ್ರಯನ್ಸಲ್ಲೂ ಕೂಡ ಆಟ ಆಡಿದ್ದಾರೆ, ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರನೂ ಕೂಡ ಮಾಡಿದ್ದಾರೆ, ಪೆನ್ನಲ್ಲಿ ಮಾಡಿದ್ದಾರೆ. ನಾನಾ ಥರ ಕಲೆಗಳನ್ನ ಹೊರದುಂಬಿಸಿದ್ದಾರೆ. ಹಾಗಾಗಿ ಬೇರೆ ಶಾಲೆಗಳಲ್ಲಿ ಹೋಲಿಸ್ಕೊಂಡ್ರೆ ಅಂತಂದರೆ ನಮ್ಮ ಶಾಲೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ನನಗೊಂದು ಹೆಮ್ಮೆ ಇದೆ. ಹಾಗಾಗಿ ನನ್ನ ಕನಸು ಇವತ್ತು ನೀಡೇರ್ತು ಅಂತ ನಮ್ಮ ಸಿಸ್ಟರ್ ಕಡೆಯಿಂದ. ಸಿನಿಮಾ ನಟರು, ನೈಸರ್ಗಿಕ ವಸ್ತುಗಳು, ಶಿಕ್ಷಕರು, ಬಣ್ಣ ಬಣ್ಣದ ಹೂಗಳು, ಪ್ರಕೃತಿ, ಪ್ರಾಣಿ ಮತ್ತು ಪಕ್ಷಿಗಳು, ತರಕಾರಿ, ಗೊಂಬೆಗಳ ಚಿತ್ರ ಸೇರಿದಂತೆ ವಿವಿಧ ಮಾದರಿಯ ಒಟ್ಟು 750 ವರ್ಣಚಿತ್ರಗಳನ್ನು 150 ವಿದ್ಯಾರ್ಥಿಗಳು ಬಿಡಿಸಿರುವುದು ನೋಡುಗರ ಗಮನ ಸೆಳೆಯಿತು. ನನ್ನ ಚಿತ್ರಕಲೆ ಹೇಗೆ ನನಗೆ ಆಸಕ್ತಿ ಬಂತು ಅಂದರೆ ನಮ್ಮ ಟೀಚರ್ಸ್ ಎಲ್ಲ ನನಗೆ ಪ್ರೋತ್ಸಾಹ ನೀಡಿದ್ರು, ನೀನು ಮಾಡ್ತೀಯಾ, ಮಾಡು ಅಂತ. ಅವರಿಂದ ನಾನು ಇಷ್ಟು ಮಾಡಿ ಚಿತ್ರಕಲೆನ ಪ್ರದರ್ಶಿಸಿದ್ದೀನಿ. ನಮ್ಮ ಪ್ರಶಾಂತ್ ಸರ್ ನಮಗೆ ತುಂಬ ಆಸಕ್ತಿ ತುಂಬಿಸಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ. ಅವ್ರಿಗೆ ಎಷ್ಟೇ ಹೇಳಿದ್ರು ಧನ್ಯವಾದ ಸಾಲಲ್ಲ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಉಮೇಶ್, ಶಿಕ್ಷಣ ಸಂಯೋಜನಾಧಿಕಾರಿ ಸ್ವಾಮಿ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಣ ವೃಂದ ಭಾಗವಹಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು ಜಿಲ್ಲೆಯ ವತಿಯಿಂದ ಸಂಚಾಲಕರಾದ ಮಾಜಿ ಮಹಾಪೌರರಾದ ಶ್ರೀ ಪುರುಷೋತ್ತಮ ನಗರದ ಅತಿಥಿ ಗೃಹದಲ್ಲಿ ಸಭೆ ನಡೆಸಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಖಂಡಿಸಿ ಮೈಸೂರು ಜಿಲ್ಲೆ ದಿನಾಂಕ 7/1/2025 ಮೈಸೂರು ಬಂದ್ ಮಾಡಲಾಗುತ್ತೆ ಅಂತ ಮಾಹಿತಿ ನೀಡಿದರು. ಅಮಿತ್ ಶಾ ಕ್ಷಮೆಯನ್ನ ಸಹ ಕೇಳದೇ ಇರುವುದು ಖಂಡನೀಯ. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವನ್ನ ನೀಡದಿರಲು ಸ್ವಯಂ ಘೋಷಿತ ಬಂದ್ ಮಾಡಬೇಕು, ಶಾಲಾ ಕಾಲೇಜು ಬಂದ್ ಮಾಡಬೇಕು, ಬಸ್ ಸಂಚಾರವನ್ನ ಬಂದ್ ಮಾಡಬೇಕು. ಪ್ರಗತಿಪರ ಸಂಘಟನೆ, ಪೌರ ಕಾರ್ಮಿಕರು, ಕನ್ನಡಪರ ಸಂಘಟನೆ, ಲಾರಿ ಮತ್ತು ಬಸ್ ಸಂಘಟನೆ, ಹೋಟೆಲ್ ಮಾಲೀಕರು, ಮೈಸೂರು ನಾಗರಿಕರು ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನು ನೀಡಬೇಕು ಎಂದರು. ಮೈಸೂರು ಬಂದ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆಯಲಿದೆ. ನಗರದ ಪುರಭವನದಲ್ಲಿ ಪ್ರತಿಭಟನೆ ಸಭೆ ನಡೆಸಲಾಗುತ್ತೆ. ನರಸೀಪುರ ಮುಖ್ಯ ರಸ್ತೆ, ಶ್ರೀರಾಂಪುರ ರಿಂಗ್ ರೋಡ್ ಸೇರಿದಂತೆ ಎಲ್ಲಾ ರಿಂಗ್ ರಸ್ತೆಯಲ್ಲಿ ಬಂದ್ ಮಾಡಲಾಗುತ್ತೆ ಅಂತ ಮಾಹಿತಿ ನೀಡಿತ್ತು. ಪ್ರಪಂಚ ಕಂಡಂಥ ಅತ್ಯುತ್ತಮ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಈ ರಾಷ್ಟ್ರದ ಉನ್ನತ ಅಧಿಕಾರವನ್ನು ಪಡೀಲಿಕ್ಕೆ ಅದು ಬಾಬಾ ಸಾಹೇಬರ ಕಾರಣ ಅಂತಕ್ಕಂಥದ್ದನ್ನು ಅರಿವಿದ್ರೂ ಕೂಡ ಅರಿವಿಲ್ಲದವರ ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಈ ರಾಷ್ಟ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ವಿರುದ್ಧವಾಗಿ ಇವತ್ತು ಭಾಳಷ್ಟು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದ್ದರೂ ಕೂಡ, ಕಿವಿ ಇದ್ದರೂ ಕೂಡ ಕೇಳಿಸ್ತಾ ಇದ್ದ ರೀತಿಯಲ್ಲಿ, ಕಣ್ಣಿದ್ರೂ ಕೂಡ ಕುರುಡ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ಆಡಳಿತವನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಕಳೆದ 12 ವರ್ಷಗಳಿಂದನೂ ಕೂಡ ನಿರಂತರವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಿರ್ತಕ್ಕಂಥದ್ದು, ಅದು ಅವರ ಫೋಟೋದ ವಿಚಾರ ಇರ್ಬೋದು, ಅವರ ಸಂವಿಧಾನದ ವಿಚಾರವಾಗಿರ್ಬೋದು, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ವಿರುದ್ಧ ಇರ್ಬೋದು, ನಿರಂತರವಾಗಿ ಅಂಬೇಡ್ಕರ್ಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಕಳೆದ 12 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಾವು ಗಮನಿಸ್ತಾ ಇದ್ದೀವಿ. ನಾವು ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ
ಈ ಹೋರಾಟಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನನ್ನ ಹೃದಯದ ಅಂತರಾಳದಿಂದ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಇದನ್ನು ಖಂಡಿಸಿ ನಾವು ಮೈಸೂರನ್ನ ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ದಿನಾಂಕ 7/1/2025 ಎಲ್ಲ ಸಂಘಟನೆಯ ಬೆಂಬಲದಿಂದ, ಎಲ್ಲ ವರ್ತಕರ ಸಂಘಟನೆಯಿಂದ ಮತ್ತು ಎಲ್ಲ ಇದು ಪಕ್ಷಾತೀತವಾಗಿ, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BSP ಇರ್ಬೋದು, BJP ಇರ್ಬೋದು, ಪ್ರತಿಯೊಂದು ಪಕ್ಷದ ಮುಖಂಡರುಗಳು ಅಂಬೇಡ್ಕರ್ ಅನುಯಾಯಿಗಳಿಗೆ ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಒಳಗೊಂಡಿದ್ದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಇದು ಪ್ರೇರಿತವಾದಂಥ ಹೋರಾಟವಲ್ಲ. ಪ್ರತಿಯೊಬ್ಬರು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದೀರಿ. ನಾನು ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತದೆ ಅಂತಕ್ಕಂಥ ಸಂದೇಶವನ್ನು ಕೂಡ ಈ ಮಾಧ್ಯಮದ ಮೂಲಕ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಸಿದ್ದಸ್ವಾಮಿ, ಮಣಿಕಂಠ, ದ್ಯಾವಪ್ಪ ನಾಯಕ, ಕೃಷ್ಣಮೂರ್ತಿ ಚಮರಂ, ದೇವನೂರು ಪುಟ್ಟನಂಜಯ್ಯ, ಪೌರಕಾರ್ಮಿಕ ಮುಖಂಡರು ಮಾರ, ಭಾಸ್ಕರ್ ಅವರು ಇತರೆ ಮುಖಂಡರು ಭಾಗವಹಿಸಿದರು. ಭೂ ದಾಖಲೆ ಪತ್ರಗಳನ್ನು ತಿದ್ದುಪಡಿ ಮಾಡಿ ಸುಮಾರು 36 ಲಕ್ಷ ರೂಪಾಯಿಗಳನ್ನು ಹೊನ್ನಲಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ನಷ್ಟ ಉಂಟು ಮಾಡಿರುವ ತಹಸೀಲ್ದಾರ್ ಹಾಗೂ ಭೂಮಿ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಲಕ್ಷ್ಮೀದೇವಿ ಹಾಗೂ ಸದರಿ ವಿಭಾಗದ ಶಿರಸ್ತೆದಾರ್ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಎದುರು ಶುಕ್ರವಾರ ಸಂಘದ ಸದಸ್ಯರು, ನಿರ್ದೇಶಕರು, ಸಂಘದ ಷೇರುದಾರರು ಹಾಗೂ ಹೊನ್ನಲಗೆರೆ, ತೊಪ್ಪನಹಳ್ಳಿ, ರಾಜೇಗೌಡನ ದೊಡ್ಡಿಯ ಗ್ರಾಮಸ್ಥರು ಆಗಮಿಸಿ ಭೂ ದಾಖಲೆ ಪತ್ರಗಳನ್ನು ತಿದ್ದುಪಡಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ವಿಚಾರಣೆ ನಡೆಸಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಹೊನ್ನಲಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ RB ಅಪ್ಪಾಜಿಗೌಡ ಮಾತನಾಡಿ, ನಮ್ಮ ಸಂಘದಲ್ಲಿ ಸಿಇಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾಗರಾಜು ಎಂಬುವವರು 2015-16ನೇ ಸಾಲಿನಲ್ಲಿ ಸಂಘದ 19 ಲಕ್ಷ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ರು. ಆಗ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾಗರಾಜು ಅವರಿಗೆ ದುರ್ಬಳಕೆ ಮಾಡಿಕೊಂಡು ಹಣವನ್ನು ಕೇಳಿದಾಗ ನಾಗರಾಜು ಅವರು ಭೀಮನಕೆರೆ ಗ್ರಾಮದ ತಮ್ಮ ಸ್ವಂತ ಜಮೀನಾದ 2.4 ಎಕರೆ ಪ್ರದೇಶದ ಜಮೀನನ್ನ ಸಂಘದ ಹೆಸರಿಗೆ ಅಡಮಾನ ಪತ್ರದಂತೆ ಮಾಡಿ ಸಂಘದಿಂದ ವಜಾ ಆಗಿದ್ರು ಎಂದರು. ತಹಸೀಲ್ದಾರ್, ಭೂಮಿ ಶಾಖೆಯ ಲಕ್ಷ್ಮೀದೇವಿ ಹಾಗೂ ಸದರಿ ವಿಭಾಗ ಶಿರಸ್ತೆದಾರ್ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕರ್ತವ್ಯ ಲೋಪವೆಸಗಿ ಸಹಕಾರ ಸಂಘಕ್ಕೆ ಅಡಮಾನ ಮಾಡಿದ್ದ ಜಮೀನಿನ RTCಯಲ್ಲಿ ಬರ್ತಾ ಇದ್ದ ಋಣಭಾರ 11ರಲ್ಲಿದ್ದ ಮಧ್ಯಂತರ ಜಪ್ತಿ ಆದೇಶವನ್ನು ರದ್ದುಪಡಿಸಿ ನಾಗರಾಜು ಅವರು ಬೇರೆಯವರಿಗೆ ಮಾರಾಟ ಮಾಡಲು ಅನುಕೂಲವಾಗುವಂತೆ ಮಾಡಿದ್ದಾರೆ ಅಂತ ಆರೋಪಿಸಿದರು. ಏನು ನಮ್ಮ ಈ ಹಿಂದೆ ನಾಗರಾಜು ಅನ್ನೋ ವ್ಯಕ್ತಿ ನಮ್ಮ ತಾಲೂಕಿನ ಮದ್ದೂರು ತಾಲೂಕಿನ ಹೊನ್ನಲಗೆರೆ ಗ್ರಾಮದ ಸೊಸೈಟಿನಲ್ಲಿ ಬ್ಯಾಗ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದಂಥ ವ್ಯಕ್ತಿ ನಮ್ಮ ಒಂದು ಬ್ಯಾಗ್ಸ್ಗೆ ಏನು ಲಾಸನ್ನು ಮಾಡಿದ್ದ, ಅದನ್ನು ತುಂಬೋ ದೃಷ್ಟಿನಲ್ಲಿ ನಾವು ಅವನ್ನ ಸಸ್ಪೆಂಡ್ ಮಾಡಿ ಮತ್ತು ಮುಂದಿನ ಉದ್ದೇಶಗಳಿಗಾಗಿ ಅವನಿಗೆ ಸಂಬಂಧಪಟ್ಟಂಥ RTCನಲ್ಲಿ ನಾವು ಕೇಸನ್ನು ದಾಖಲು ಮಾಡಿ ಅದನ್ನು ನಾವು ಮೆನ್ಷನ್ ಮಾಡಿಸಿದ್ವಿ. ಇದನ್ನು ಕಂದಾಯ ಇಲಾಖೆಗೆ ನಾವು ಇದನ್ನು ತಗೊಬಂದು ತಲುಪಿಸಿದ್ವಿ. ಯಾವುದೇ ಕಾರಣಕ್ಕೂ ಇದು ಪರಭಾರೆ ಆಗಬಾರ್ದು, ಆಸ್ತಿ ಮುಂದೊಂದು ದಿನದಲ್ಲಿ ಕೋರ್ಟಲ್ಲಿ ಇರುವಂಥ ವಿಚಾರ ಆಗಿರೋದ್ರಿಂದ ಕೋರ್ಟು ಏನು ತೀರ್ಮಾನ ಆಗುತ್ತೆ ಅದಕ್ಕೆ ಬದ್ಧ ಆಗುವಂಥ ಎಲ್ಲ ನಿರ್ಣಯಗಳನ್ನು ನಾವು ಒಂದು ಸೊಸೈಟಿ ಮುಖಾಂತರ ಕೈಗೊಂಡು ನಾವು ಕೇಸ್ನ ಇದುವರೆಗೆ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತ ರಮೇಶ್ ಹಾಗೂ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರು ಪ್ರಕರಣ ಸಂಬಂಧ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಪ್ರತಿಭಟನೆಯಲ್ಲಿ ಹೊನ್ನಲಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ಉಪಾಧ್ಯಕ್ಷೆ ಸಣ್ಣಮ್ಮ, ನಿರ್ದೇಶಕರಾದ ಕೆಂಪೇಗೌಡ, ಕೃಷ್ಣೇಗೌಡ, ತಿಬ್ಬೇಗೌಡ, ಚನ್ನವೀರಯ್ಯ, ದೇವರಾಜು, ಮಾದಯ್ಯ, ಚೆನ್ನಮ್ಮ, ಪುಟ್ಟಮಾದಯ್ಯ, HD ಮಲ್ಲಿಕಾರ್ಜುನಯ್ಯ, ಮುಖಂಡರಾದ ಪುಟ್ಟಸ್ವಾಮಿ, ಸ್ವಾಮಿ, ಲಕ್ಷ್ಮಣ್ ಜನಸಂದ್ರ, ಮುತ್ತುರಾಜು, ನಾಗೇಶ್, ಶಿವರಾಮು ಹಾಗೂ ರಮೇಶ್ ಹಾಜರಿದ್ದರು.
15% ಕೆಎಸ್ಆರ್ಟಿಸಿ ಬಸ್ ದರ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಯಿತು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿ ಕನ್ನಡಿಗರ ರಕ್ತ ಹೀರ್ತಿದ್ದಾರೆ. ರಾಜ್ಯ ಸರ್ಕಾರದ ಬಕಾಸುರ ಹೊಟ್ಟೆ ತುಂಬಿಸಲು ಕನ್ನಡಿಗರು ಇನ್ನೆಷ್ಟು ತೆರಿಗೆ ಶುಲ್ಕ ತೆತ್ತಬೇಕೋ ಗೊತ್ತಿಲ್ಲ. 20 ರೂಪಾಯಿ ಇದ್ದ ಸ್ಟಾಂಪ್ ಪೇಪರ್ ಬೆಲೆಯನ್ನ 100 ರೂಪಾಯಿಗೆ ಏರಿಸಿದ್ದಾರೆ. ರಿಜಿಸ್ಟ್ರೇಷನ್ ದರ, ಆಸ್ತಿ ತೆರಿಗೆ ದರ 30 to 40% ಏರಿಕೆಯಾಗಿದೆ. ವಿದ್ಯುತ್ ದರ, ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ ಶುಲ್ಕ, ಹಾಲಿನ ದರ ಹಾಗೂ ಜೊತೆಗೆ ಈಗ ಕೆಎಸ್ಆರ್ಟಿಸಿ ಬಸ್ ದರವನ್ನು 15% ಏರಿಸಿರುವುದು ಅತ್ಯಂತ ಖಂಡನೀಯ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಹಲವಾರು ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿ ಇದೀಗ ರಾಜ್ಯವನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡ್ತಾ ಇದೆ. ಶ್ರೀಲಂಕಾ, ದೆಹಲಿಯಲ್ಲಾದಂತೆ ನಮ್ಮ ರಾಜ್ಯವು ಆರ್ಥಿಕ ದಿವಾಳಿಯಾಗಲಿದೆ. ಎಷ್ಟೊಂದು ಬಾರಿ ಬಜೆಟ್ ಮಂಡನೆ ಮಾಡಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಳ್ಳದೆ ಕೆಎಸ್ಆರ್ಟಿಸಿ ಅವರಿಗೆ ಸರಿಯಾಗಿ ಸಂಬಳವನ್ನು ನೀಡದೆ ಅವರೀಗ ಸಾರಿಗೆ ಬಂದ್ ಮಾಡ್ತೀವಿ ಎಂದ ಮೇಲೆ ಶಕ್ತಿ ಯೋಜನೆಗೆ ಹಣ ಹೊಂದಿಸಲು ಈಗ ಏಕಾಏಕಿ 15% ಬಸ್ ದರ ಏರಿಕೆ ಮಾಡಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಏರಿಕೆ ಮಾಡಿರುವ ಸಾರಿಗೆ ದರವನ್ನು ವಾಪಸ್ ಪಡಿಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡುತ್ತಿದ್ದೇವೆ ಅಂತ ಎಚ್ಚರಿಸಿದ್ರು. ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ದಿನೇ ದಿನೇ ಒಂದಲ್ಲ ಒಂದು ಬೆಲೆಗಳನ್ನ ಏರಿಸ್ತಾನೆ ಬರ್ತಾ ಇದೆ. ಮೊದಲನೇದಾಗಿ ವಿದ್ಯುತ್ ದರ ಏರಿಕೆ ಮಾಡಿದ್ರು, ಹಾಲಿನ ದರ ಏರಿಕೆ ಮಾಡಿದ್ರು, ಆಸ್ತಿಗಳ ತೆರಿಗೆ ದರ ಏರಿಕೆ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಕೆ ಮಾಡಿದ್ರು, ಹಾಗೂ 20 ರೂಪಾಯಿ ಇದ್ದಂಥ ಸ್ಟಾಂಪ್ ಪೇಪರ್ನ 100 ರೂಪಾಯಿ ಮಾಡಿದ್ರು. ಹಂಗೆ ಅತಿ ಅಗತ್ಯದ ವಸ್ತುಗಳಲ್ಲಿ ಜನಗಳಿಗೆ ಏನೇನು ಇದಿದೆ ಅದನ್ನೆಲ್ಲ ಬೆಲೆ ಏರಿಕೆ ಮಾಡ್ತಾ ಬಂದರು. ಇವರು ಚುನಾವಣೆಗೆ ಮುಂಚೆ ಬಿಟ್ಟಿ ಭಾಗ್ಯಗಳನ್ನ 5 ಬಿಟ್ಟಿ ಭಾಗ್ಯಗಳನ್ನ ಕೊಟ್ಕೊಂಡು ಹೇಳ್ತೀವಿ ನಾವು ಜನಗಳಿಗೆ ಒಳ್ಳೇದು ಮಾಡ್ತೀವಿ ಅಂತ ಬಂದು ಆ ಬಿಟ್ಟಿ ಭಾಗ್ಯಗಳಿಗಾಗಿ ಇಡೀ ರಾಜ್ಯದ ಬೊಕ್ಕಸವನ್ನೇ ಖಾಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಶ್ರೀಲಂಕಾದಲ್ಲಿ ನಾವು ದಿವಾಳಿ ಆಗಿರೋದನ್ನ ನೋಡಿದ್ದೀವಿ. ಹಾಗೂ ದೆಹಲಿಯಲ್ಲಿಯೂ ಸಹ ಅರವಿಂದ್ ಕೇಜ್ರಿವಾಲ್ ಅವರು ಇದೇ ರೀತಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಅಲ್ಲಿ ರಾಜ್ಯ ಸರ್ಕಾರ ದಿವಾಳಿತನ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಇಲ್ಲೂ ಆಗುತ್ತೆ. ಈಗ ಕಳೆದ ತಿಂಗಳು 31ನೇ ತಾರೀಕು ಸಾರಿಗೆ ಇಲಾಖೆಯವರು ನಮಗೆಲ್ಲ ಸಂಬಳನೇ ಕೊಟ್ಟಿಲ್ಲ, 3-4 ತಿಂಗಳಿಂದ ನಾವು ಬಹಿಷ್ಕಾರ ಮಾಡ್ತೀವಿ, ಮುಷ್ಕರ ಓಡ್ತೀವಿ ಅಂತ ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ಎಲ್ಲ ಸೇರ್ಕೊಂಡು ನಿಮಗೆ ಇಲ್ಲಿ ದರವನ್ನು ಹೆಚ್ಚಿಸಿ ಕೊಡ್ತೀವಿ ಅಂತ ಹೇಳಿರೋದು ಇದು ಅತ್ಯಂತ ಖಂಡನೀಯ ಸಂಗತಿ. ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಬಜೆಟ್ಗಳನ್ನ ನಮ್ಮ ರಾಜ್ಯದಲ್ಲಿ 10-15 ಬಜೆಟ್ಗಳನ್ನ ಮಾಡಿದ್ದಾರೆ. ಅವರು ಇಷ್ಟೆಲ್ಲ ಬಜೆಟ್ಗಳು ಮಾಡಿದರೂ ಸಹ ಇವರು ಸರಿಯಾಗಿ ಆಯವ್ಯಯಗಳನ್ನ ಲೆಕ್ಕ ಹಾಕದೆ ಇವ್ರಿಗೆ ಎಷ್ಟು ಆದಾಯ ಬರುತ್ತೆ ಸರ್ಕಾರಕ್ಕೆ ಕೂಡ ಕಾರಣ ಆಗುತ್ತೆ. ಅದಕ್ಕೆ ತಕ್ಕಂತೆ ಇವರು ಬಿಟ್ಟಿ ಭಾಗ್ಯಗಳನ್ನ ನಂಬ್ಕೋಬೇಕಾಗಿತ್ತು. ಇವರು ಸರಿಗೆ ಭಾಗ್ಯಗಳಿಗೆ ಕೊಡಲಿಕ್ಕೆ ಹಣವನ್ನು ಇರಾಬರ ಇಲಾಖೆಗಳಿಂದೆಲ್ಲ ತಗೊಂಡು ಅಧ್ವಾನ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದರೆ ನಮ್ಮ ರಾಜ್ಯ ದಿವಾಳಿ ಆಗೋದ್ರಲ್ಲಿ ಸಂದೇಹ ಇಲ್ಲ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳೇ ನೀವೇನು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದೀರ ನಿಜವಾದ ಫಲಾನುಭವಿಗಳು ಕೊಡಿ. ಈಗ ಬಸ್ಸು ಶಕ್ತಿ ಯೋಜನೆ ಕೊಟ್ಟಿದ್ದೀರ ನಿಜವಾಗ್ಲೂ 60 ವರ್ಷ ಮೇಲ್ಪಟ್ಟವ್ರಿಗೆ ಅಥವಾ BPL ಕಾರ್ಡ್ ಇರೋ ಅಂಥ ನಿರ್ಗತಿಕ ಮಹಿಳೆಯರು, ಕೆಲಸ ಕೂಲಿ ನಾಲಿ ಮಾಡೋ ಅಂಥವರು, ಶಾಲಾ ಕಾಲೇಜ್ ಮಕ್ಕಳುಗಳಿಗೆ ಕೊಡಿ, ಅದು ಯೂಸ್ ಆಗುತ್ತೆ. ಅದು ಬಿಟ್ಟು ನೀವು ಹೇಳುವಾಗ ಕಾಕಾ ಪಾಟೀಲ್ ಹೆಂಡ್ತಿಗೂ ಫ್ರೀ, ಬಸವರಾಜ್ ಬೊಮ್ಮಾಯಿ ಹೆಂಡ್ತಿಗೂ ಫ್ರೀ, ಮಾದೇವಪ್ಪನ ಹೆಂಡ್ತಿಗೂ ಫ್ರೀ ಅಂದ್ಬಿಟ್ಟು ಎಲ್ಲರಿಗೂ ಉಚಿತ ಕೊಟ್ಟರೆ ನಿಮಗೆ ಕೊಡಲಿಕ್ಕೆ ಹಣ ಎಲ್ಲಿ ಸಾಕಾಗುತ್ತೆ? ನೀವು ಕೊಟ್ಟಿರೋದ್ರಲ್ಲಿ ಬರೀ ಒಂದು 20% ಫಲಾನುಭವಿಗಳಿಗೆ ತಲುಪ್ತಾ ಇದೆ ಯಾವುದೇ ಯೋಜನೆಗಳಾದರೂ. ಇನ್ನು 80% ಪೋಲ್ ಆಗ್ತಾ ಇದೆ. ಇದನ್ನೆಲ್ಲ ನೀವು ಪುರಸ್ಕರಣೆ ಮಾಡಿ ಮತ್ತೆ ನೀವು ಪರಿಶೀಲಿಸಿ ಈ ಕೂಡಲೇ 15% ಏನು ನೀವು ಬಸ್ ದರವನ್ನು ಹೆಚ್ಚಳ ಮಾಡಿದ್ದೀರಾ ಈ ಕೂಡಲೇ ಇದನ್ನ ವಾಪಸ್ ಪಡಿಬೇಕು ಅಂತ ನಾವು ನಿಮಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ, ಕೃಷ್ಣಪ್ಪ, ಪ್ರಭುಶಂಕರ್, ಹನುಮಂತಯ್ಯ, ಪ್ರಭಾಕರ್, ನೇಹಾ, ಸಿಂಧುವಳಿ ಶಿವಕುಮಾರ್, ಭಾಗ್ಯಮ್ಮ, ಡಾಕ್ಟರ್ ಶಾಂತರಾಜ್ ಅರಸ್, ನಾಗರಾಜು, ಶುಭಶ್ರೀ, ವರ್ಕುಡ್ ಕೃಷ್ಣೇಗೌಡ, ಸ್ವಾಮಿಗೌಡ, ರಘು ಅರಸ್, ಪ್ರದೀಪ್, ದರ್ಶನ್ ಗೌಡ, ಚಂದ್ರಶೇಖರ್, ತ್ಯಾಗರಾಜ್, ಬಸವರಾಜು, ಗುರುಮಲ್ಲಪ್ಪ ಹಾಗೂ ರಾಮಕೃಷ್ಣೇಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಮೈಸೂರು ನಗರದ ಕೆಆರ್ ಮೊಹಲ್ಲಾದ ಅಗ್ರಹಾರದಲ್ಲಿರುವ ಸುಪ್ರಸಿದ್ಧ 101 ಗಣಪತಿ ದೇವಸ್ಥಾನದಲ್ಲಿ ಕರ್ನಾಟಕ ವೀರಕೇಸರಿ ಪಡೆ ವತಿಯಿಂದ ಇಂದು ಏರ್ಪಡಿಸಿದ್ದ ವ್ಯಾವಹಾರಿಕ ಕ್ಯಾಲೆಂಡರ್ ರೀತಿಯ ಹೊಸ ವರ್ಷಾಚರಣೆ ಮತ್ತು 2025ರ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ 101 ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕ ಸುನಿಲ್ ಕುಮಾರ್ ಅವರು ಕರ್ನಾಟಕ ವೀರಕೇಸರಿ ಪಡೆ ಹೊರತಂದಿರುವ 2025ರ ನೂತನ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿ ಮಧುವನ ಚಂದ್ರು ಅವರಿಗೆ ಮೊದಲ ಕ್ಯಾಲೆಂಡರ್ ನೀಡಿ ಶುಭ ಹಾರೈಸಿದರು. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತೇನು
ನಾಡು ನುಡಿ ನೆಲ ಜಲ ವಿಚಾರದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಕರ್ನಾಟಕ ವೀರಕೇಸರಿ ಪಡೆಯ ಒಂದು ನೂತನ ಕ್ಯಾಲೆಂಡ್ರನ್ನು ನಗರದ 101 ಗಣಪತಿಯ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದಂತಹ ಸುನೀಲ್ ಕುಮಾರ್ ಅವರ ಅಮೃತ ಹಸ್ತದಿಂದ ಹಲವಾರು ಕನ್ನಡಪರ ಸಂಘಟನೆಗಳಾದಂತಹ ಕರ್ನಾಟಕ ಸೇನಾ ಪಡೆಯ ಅಧ್ಯಕ್ಷರಾದಂತಹ ಲೋಕೇಶ್ ಗೌಡರು ಹಾಗೂ ಸಾಹಿತಿ ರಾಜು ಅವರು, ಪನ್ನೂರು ರಾಜು ಅವರು, ಹಾಗೆ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು, ಹಾಗೆ ಕನ್ನಡ ಚಳುವಳಿಗಾರರಾದಂಥ ಶಿವಶಂಕರ್ ಅವರ, ಹಾಗೂ ನಮ್ಮ ಸಂಘದ ಪದಾಧಿಕಾರಿ ಕುಮಾರು, ಗೌರವಾಧ್ಯಕ್ಷರಾದಂಥ ರಾಮನಾಯಕರವರು, ಸಿದ್ದರಾಜ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಒಂದು ನೂತನ ಕ್ಯಾಲೆಂಡರ್ನ ಬಿಡುಗಡೆ ಮಾಡಾಯಿತು. ಅದೇ ರೀತಿ ಇವತ್ತು ನಮ್ಮ ಸುಮಾರು 5,000 ದ್ವಿಚಕ್ರ ವಾಹನಗಳಿಗೆ, ತ್ರಿಚಕ್ರ ವಾಹನಗಳಿಗೆ ಸ್ಟಿಕ್ಕರನ್ನು ಅಂಟಿಸುವ ಮೂಲಕ ಚಾಲನೆ ನೀಡಲಾಯಿತು ಬಂಧುಗಳೇ. ಅದೇ ರೀತಿ ಇವತ್ತೇನು ನಮ್ಮ ನಾಡಿನ ರೈತಾಪಿ ಬಂಧುಗಳಿಗೆ ಭಗವಂತ ಮಳೆ ಬೆಳೆ ಕೊಟ್ಟು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ ಅಂತೇಳಿ ಈ ಒಂದು 101 ಗಣಪತಿಯ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸುವ ಮುಖಾಂತರ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂಧುಗಳೇ. ಕನ್ನಡ ಹೋರಾಟಗಾರರಾದ ಶಿವಶಂಕರ, ತೇಜಸ್ ಲೋಕೇಶ್ ಗೌಡ, ಕರ್ನಾಟಕ ವೀರಕೇಸರಿ ಪಡೆಯ ಅಧ್ಯಕ್ಷ ಮಧುವನ ಚಂದ್ರು, ಗೌರವಾಧ್ಯಕ್ಷ ರಾಮನಾಯಕ, ಜೆ ಹೊಸಕೋಟೆ, ಉಪಾಧ್ಯಕ್ಷ ಎಂ ಕುಮಾರ್, ಮಹಿಳಾ ಘಟಕದ ಅಧ್ಯಕ್ಷೆ ರಾಜೇಶ್ವರಿ, ಮೈಸೂರು ಜಿಲ್ಲಾಧ್ಯಕ್ಷ ಮಹದೇವು, ಸಂಘಟನಾ ಕಾರ್ಯದರ್ಶಿ ಬಿ ಮರಿಸ್ವಾಮಿ, ತಾಲೂಕು ಅಧ್ಯಕ್ಷ ಸಿದ್ದರಾಜು, ಗೌರವ ಸಲಹೆಗಾರ ಬಸವರಾಜಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಪ್ರಿವ್ಯೂ ಥಿಯೇಟರ್ನಲ್ಲಿ ದಕ್ಷಿಣ ಮತ್ತು ನೈಋತ್ಯ ಪ್ರದೇಶಗಳ ಜಂಟಿ ಪ್ರಾದೇಶಿಕ ಅಧಿಕೃತ ಭಾಷಾ ಸಮ್ಮೇಳನ ಸಂಬಂಧ ಅಧಿಕೃತ ಭಾಷಾ ಇಲಾಖೆ, ಗೃಹ ವ್ಯವಹಾರಗಳ ಸಚಿವಾಲಯದ ಜಂಟಿ ನಿರ್ದೇಶಕರಾದ ರಾಜೇಶ್ ಕುಮಾರ್ ಶ್ರೀವಾಸ್ತವ್ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕೃತ ಭಾಷಾ ಇಲಾಖೆ, ಗೃಹ ವ್ಯವಹಾರಗಳ ಸಚಿವಾಲಯದ ಜಂಟಿ ನಿರ್ದೇಶಕರಾದ ರಾಜೇಶ್ ಕುಮಾರ್ ಶ್ರೀವಾಸ್ತವ್ ಅವರು ಒಕ್ಕೂಟದ ಅಧಿಕೃತ ಭಾಷೆ ಹಿಂದಿ ಮತ್ತು ಲಿಪಿಯು ದೇವನಾಗರಿ ಜೂನ್ 1975ರಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯದ ಅಧಿಕೃತ ಭಾಷಾ ಇಲಾಖೆಯನ್ನ ಸ್ವತಂತ್ರ ಇಲಾಖೆಯಾಗಿ ಸ್ಥಾಪಿಸಲಾಯಿತು. ಸರ್ಕಾರಿ ಕೆಲಸಗಳಲ್ಲಿ ಹಿಂದಿಯ ಪ್ರಗತಿಪರ ಬಳಕೆಯನ್ನು ಉತ್ತೇಜಿಸಲು ಅಧಿಕೃತ ಭಾಷಾ ಇಲಾಖೆಯು ನಿರಂತರ ಪ್ರಯತ್ನಗಳನ್ನು ಮಾಡುತ್ತೆ ಮತ್ತು ಈ ಅನುಕ್ರಮದಲ್ಲಿ ಪ್ರತಿ ಆರ್ಥಿಕ ವರ್ಷದಲ್ಲಿ 4 ಪ್ರಾದೇಶಿಕ ಅಧಿಕೃತ ಭಾಷಾ ಸಮ್ಮೇಳನಗಳನ್ನು ಆಯೋಜಿಸಲಾಗುತ್ತೆ. ಇದು 2024-25ನೇ ಸಾಲಿನ ಮೊದಲ ಕಾರ್ಯಕ್ರಮವಾಗಿದೆ ಎಂದರು. संघ की राजभाषा हिंदी और लिपि देवनागरी है। राजभाषा संबंधी सांविधिक प्रावधानों का अनुपालन सुनिश्चित करने और संघ के सरकारी कामकाज में हिंदी के प्रयोग को बढ़ावा देने के लिए जून 1975 में राजभाषा विभाग की स्थापना की गई थी। ये विभाग गृह मंत्रालय के स्वतंत्र विभाग के रूप में कार्य करता है। राजभाषा विभाग सरकारी कामकाज में हिंदी के प्रगामी प्रयोग को बढ़ावा देने के लिए निरंतर प्रयास करता रहता है और इसी क्रम में प्रत्येक वित्तीय वर्ष में 4 क्षेत्रीय सम्मेलनों का आयोजन भी किया जाता है। 2024-25 का यह पहला आयोजन है। दक्षिण और दक्षिण पश्चिम क्षेत्र के क्षेत्रीय राजभाषा सम्मेलन का आयोजन 4 जनवरी यानी कल कर्नाटक स्टेट ओपन यूनिवर्सिटी मैसूर में आयोजित किया गया है। मैं आपको बताना चाहूँगा कि हिंदी के प्रयोग के आधार पर हमने देश को 3 श्रेणियों में बांटा है, क, ख और ग। इन क्षेत्रों में संघ की राजभाषा नीति के कार्यान्वयन और राजभाषा के रूप में हिंदी के प्रचार प्रसार, इस प्रचार प्रसार को करने के लिए देश भर में नगर राजभाषा कार्यान्वयन समितियां गठित हैं और इसके अलावा हमारे विभाग के 8 क्षेत्रीय कार्यान्वयन कार्यालय भी काम कर रहे हैं। जहां तक दक्षिण क्षेत्र की बात है, दक्षिण क्षेत्र में आंध्र प्रदेश और कर्नाटक राज्य आते हैं और दक्षिण क्षेत्र में, दक्षिण पश्चिम क्षेत्र में केरल, तमिलनाडु, पुदुचेरी और लक्षद्वीप शामिल है। ಸುದ್ದಿಗೋಷ್ಠಿಯಲ್ಲಿ ಪ್ರಾಧ್ಯಾಪಕ ಶೈಲೇಂದ್ರ ಮೋಹನ್, ನಿರ್ದೇಶಕರು ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆ ಮೈಸೂರು ಅನಿಲ್ ಕುಮಾರ್, ಉಪಕಾರ್ಯದರ್ಶಿ ಅಧಿಕೃತ ಭಾಷಾ ಇಲಾಖೆ ಗೃಹ ಸಚಿವಾಲಯ ನವದೆಹಲಿ ಅನಿರ್ಬನ್ ಕುಮಾರ್ ವಿಶ್ವಾಸ್, ಉಪನಿರ್ದೇಶಕರು ಪ್ರಾದೇಶಿಕ ಅನುಷ್ಠಾನ ಕಚೇರಿ ಬೆಂಗಳೂರು, ಗೃಹ ವ್ಯವಹಾರಗಳ ಅಧಿಕೃತ ಭಾಷೆಯ ಇಲಾಖೆ ಸೇರಿದಂತೆ ಇನ್ನೆಲ್ಲವರು ಉಪಸ್ಥಿತರಿದ್ದರು.
ಎಎನ್ ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.